ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿ ಎದುರು ಬದಲಾಗಿದ್ದಾರೆ. ಲಕ್ಷ್ಮಿ ಮುಂದೆ ಇಷ್ಟು ದಿನಗಳ ವರ್ಷಗಳ ಸತ್ಯ ಬಟ ಬಯಲಾಗಿದೆ. ಈ ಕಡೆ ವೈಷ್ಣವ್ಗೆ ವಿಶ್ವ ಗೊತ್ತಾಗಿದೆ. ಕಾವೇರಿ ಚದುರಂಗದ ಆಟಕ್ಕೆ ಬಲಿಪಶು ಆಗಿಬಿಟ್ರು ಲಕ್ಷ್ಮಿ ಮತ್ತು ಕೀರ್ತಿ ವೈಷ್ಣವ್. ಹಾಗಾದರೆ ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಲಕ್ಷ್ಮಿನ ಲಾಕ್ ಏನೋ ಮಾಡಿದ್ರು ಕಾವೇರಿ, ಆದರೆ ಅವರು ಹೊರಗಡೆ ಬರ್ತದಾಗ ಈ ಕಡೆ ಗಂಗಕ್ಕ ಲಾಕ್ನ ಓಪನ್ ಮಾಡಿದ್ರು. ಹಾಗಾಗಿ ಲಕ್ಷ್ಮಿ ಪ್ರಜ್ಞೆನೇ ಇಲ್ದಿರೋ ರೀತಿ ಮನೆಯಿಂದ ಹೊರಟು ಹೋಗ್ತಿದ್ದಾಳೆ. ಬಿಕಾಸ್ ಅವಳು ಹೋಗ್ತಿರೋದು ಅಲ್ಲಿ ಸತ್ಯನ ತಿಳ್ಕೊಳ್ಳೋದಕ್ಕೆ, ಸತ್ಯ ಸ್ಫೋಟಗಳು ಜಾಗಕ್ಕೆ ಹೋಗ್ತಿದ್ದಾಳೆ. ಇಲ್ಲಿ ಯಾವುದೇ ರೀತಿಯ ಯಾರು ಎದುರುಗಡೆ ಬರ್ತಿದ್ದಾರೆ ಅನ್ನೋದನ್ನ ಕೂಡ ನೋಡದೆ ನುಗ್ಗಿ ಹೋಗ್ತಿದ್ರೆ ಈ ಕಡೆ ವಿಧಿ ಏನು ಅಹಂಕಾರ ಬಂತ ವರ್ಕ್ಶಾಪ್ಗೆ ಹೋದ ತಕ್ಷಣ ನಿನಗೆ ಅಂತ ಜೋರು ಮಾಡ್ತಿದ್ದಾಳೆ. ಈ ಕಡೆ ಗಂಗಕ್ಕಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಲಕ್ಷ್ಮಿನ ತಡ್ಕೋಕ್ಕಾಗ್ತಿಲ್ಲ. ನಂತರ ಈ ಕಡೆ ಕೀರ್ತಿ ಮನೆಗೆ ಹೊರಟಿದ್ರೆ ಕಾವೇರಿ ಅವರು ಕೀರ್ತಿನೇ ಅವ್ರ ಮನೆಗೆ ಹತ್ರ ಬರ್ತಿದ್ದಾಳೆ. ಗಾರ್ಡನ್ ಏರಿಯಾದಲ್ಲಿ ಇಬ್ಬರು ಕೂಡ ಭೇಟಿ ಆಗತ್ತೆ. ಏನಮ್ಮ, ನಾನು ಯಾವಾಗಲೂ ಕೂಡ ನಿನ್ನ ನೋಡಬೇಕು ಅಂದ್ಕೊಂಡಾಗಲೇ ನೀನು ಬರ್ತೀಯ, ನಾನು ನಿಮ್ಮ ಮನೆ ಕಡೆನೇ ಬರ್ತಿದ್ದೆ ಅಂದಾಗ ಇಲ್ಲಿ ನನ್ನ ಟೆನ್ಷನ್ ನನಗಾಗಿದೆ, ನನ್ನ ಜೀವನನೇ ಹಾಳಾಗ್ತದೆ. ಅದ್ರ ಮಧ್ಯೆ ನಿಮ್ಮ ಬೇಳೆಕಾಳು ಬೇಯಿಸ್ಕೊಳಕ್ಕೆ ಬಂದಿದ್ರ ಆಂಟಿ, ದಯವಿಟ್ಟು ಸುಮ್ಮನಿದ್ಬಿಡಿ ಅಂತಿದ್ರೆ. ಯಾಕೆ ಏನಾಯಿತು ಕೀರ್ತಿ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ ಅಂತ ಹೇಳ್ತಿದ್ರೆ ವೈಷ್ಣವ್. ಎಷ್ಟೇ ಪ್ರೀತಿ ಇದ್ದರೂ ಕೂಡ ಮೇಲ್ನೋಟಕ್ಕೆ ನನ್ನನ್ನು ಪ್ರೀತಿ ಮಾಡ್ತಿಲ್ಲ, ಲಕ್ಷ್ಮಿನೇ ನನ್ನ ಬದುಕು ಅಂತ ಹೇಳ್ತಿದ್ದಾನೆ. ಜೊತೆಗೆ ಎಲ್ಲ ಕೂಡ ಮುಗ್ದೋಯ್ತು ವೈಷ್ಣವ್, ನಿನಗೂ ನನಗೂ ಸಂಬಂಧ ಇಲ್ಲ, ನನ್ನ ಜೀವನದಲ್ಲಿ ನೀನಿಲ್ಲ, ಮಹಾಲಕ್ಷ್ಮಿಯವ್ರು ಮಾತ್ರ ನನ್ನ ಜೀವನದಲ್ಲಿರೋದು, ಅವರೇ ನಮ್ಮ ಬದುಕು ಅಂತ ಹೇಳಿ ನಾನು ಅವ್ನಿಗೆ ಕೊಟ್ಟದಂಥ ಮೆಮೊರೀಸ್ನ, ಗ್ರೀಟಿಂಗ್ಸ್ನ, ಹಾಗೆ ಗಿಫ್ಟ್ಸ್ನ, ಸ್ವೀಟ್ ಮೆಮೊರೀಸ್ನ ಎಲ್ಲವನ್ನ ಕೂಡ ಬಂದು ನನ್ನ ಮನೇಲಿ ಸುಟ್ಟು ಹಾಕ್ಬಿಟ್ಟ. ಹಾಗೆ ಎಷ್ಟು ಹರ್ಟ್ ಆಯಿತು ಗೊತ್ತಾ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇನ್ನು ನಿಮ್ಮ ಮಾತನ್ನ ಕೇಳ್ಕೊಂಡಿದ್ರೆ ಖಂಡಿತ ನಾನು ವೈಷ್ಣವ್ ಕಳ್ಕೊಬೇಕಾಗತ್ತಾ. ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮಾತನ್ನ ಕೇಳೋಕ್ಕೆ ಸಾಧ್ಯವೇ ಇಲ್ಲ. ನನಗೇನು ಬೇಕೋ ಅದನ್ನು ಮಾಡ್ತೀನಿ, ಎಲ್ಲ ವಿಷಯನೂ ಕೂಡ ವೈಷ್ಣವ್ಗೆ ಹೇಳ್ಬಿಡ್ತೀನಿ ಅಂತ ಕೈಲಿ ಗಾಬರಿ ಆಗಿಬಿಡುತ್ತೆ ಕಾವೇರಿ ಅವ್ರಿಗೆ. ಏನಪ್ಪ ಆಯಿತು, ಏನೋ ಅಂದ್ಕೊಂಡ್ರೆ ಇನ್ನೇನು ಆಗ್ತಿದೆಯಲ್ಲ, ಏನು ಮಾಡಲಿ ನಾನು, ಯಾವ ಪ್ರತಿತಂತ್ರ ರೂಪಿಸ್ಲಿ ನಾನು, ಹೇಗೆ ಉಳ್ಳ ತಡೀಲಿ ಅಂತ ಅಂದ್ಕೊಂಡು ಆಲೋಚನೆ ಮಾಡ್ತಾರೆ ಕಾವೇರಿಯವರು. ನಂತರ ಈ ಕಡೆ ಕೀರ್ತಿ ಏನಾಯಿತು ಅಂತ ಕೇಳಿದಾಗ ಅಲ್ಲಿ ವರ್ಕ್ಶಾಪ್ಗೆ ಹೋಗಿದ್ದು, ಅಲ್ಲಿ ತಾನು ತಲೆ ಸುತ್ತು ಬಿದ್ದದ್ದು, ಡ್ಯಾನ್ಸ್ ಮಾಡಿದ್ದು, ಆಗ ವೈಷ್ಣು ಬಂದು ಇಟ್ಕೊಂಡಿದ್ದು, ಅಪ್ಕೊಂಡಿದ್ದು, ನಿನಗೇನಾದರೂ ಆದರೆ ನನ್ನಿಂದ ತಡ್ಕೊಳಕ್ಕಾಗತ್ತಾ, ಯಾಕೆ ಈ ರೀತಿ ನಡ್ಕೋತೀಯ, ಜೊತೆಗೆ ಎಲ್ಲ ವಿಷಯನೂ ಇನ್ನೊಂದರಲ್ಲಿ ಯಾಕೆ ಮಿಕ್ಸ್ ಮಾಡ್ತೀಯ ಅಂತ ಹೇಳಿದ್ದು, ಜೊತೆಗೆ ಐ ಲವ್ ಯು ತಾನು ಹೇಳಿದ್ದು ಎಲ್ಲವನ್ನೂ ಕೂಡ ಹೇಳ್ತಾಳೆ. ಇದನ್ನು ಹೇಳ್ತಿದ್ದಾಗಲೇ ಅಲ್ಲೇ ಗೊತ್ತಾಗ್ತಿದೆಯಲ್ಲ ಕೀರ್ತಿ, ವೈಷ್ಣವ್ ಇನ್ನೂ ಕೂಡ ನಿನ್ನೆ ಪ್ರೀತಿ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ರು. ಹೌದು ಆಂಟಿ, ನನಗೂ ಕೂಡ ಗೊತ್ತು ವೈಷ್ಣವ್ ನನ್ನೇ ಪ್ರೀತಿ ಮಾಡ್ತಿದ್ದಾನೆ ಅಂತ, ಆದರೆ ಮನಸ್ಸಲ್ಲಿ ನಾನಿದ್ದೀನಿ. ಆದರೆ ಸಮಾಜದ ಮುಂದೆ ಹೊರಗಡೆ ಅವ್ನು ನನ್ನ ಪ್ರೀತಿ ಮಾಡ್ತಿಲ್ಲ, ಲಕ್ಷ್ಮಿನೇ ಬದುಕು ಅಂತ ಹೇಳ್ತಿದ್ದಾನೆ. ಹೀಗೆ ಆದರೆ ಖಂಡಿತ ನಾನು ಕಳ್ಕೊತೀನಿ, ನನಗೆ ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂದಾಗ, ನೋಡು ಕೀರ್ತಿ, ನೀನೇನಾಗಿದ್ರು ಈಗ ದುಡ್ಕೋದ್ರೆ ಖಂಡಿತ ಇಡ್ಬಿಟ್ಟಾಗತ್ತಾ. ನನ್ನ ಮಗ ರಾಮಂತಾರ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮೇಲೆ ಎಷ್ಟು ಪ್ರೀತಿ ಇದ್ದರೂ ಲಕ್ಷ್ಮಿಗಂತೂ ದ್ರೋಹ ಮಾಡುವುದಿಲ್ಲ. ಖಂಡಿತ ನೀನೇನಾದರೂ ಎಡ್ವರ್ಟ್ ಮಾಡಿದ್ರೆ ಅವನು ಲಕ್ಷ್ಮಿನ ಬಿಟ್ಕೊಡೋದಿಲ್ಲ. ನೀನು ಬೇಕಿದ್ರೆ ಲಕ್ಷ್ಮಿಗೆ ಹೋಗಿ ಸತ್ಯ ಹೇಳ್ಬಿಡು, ಅವಳು ಬಿಟ್ಟು ಹೋಗ್ಬೋದು, ಆದರೆ ವೈಷ್ಣವ್ ಮಾತ್ರ ಲಕ್ಷ್ಮಿನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಈ ಮಾತನ್ನ ಬೇಕು ಅಂತಲೇ ಆಡ್ತಾರೆ ಕಾವೇರಿಯವರು ತಲೆಗೆ ಹಾಕೋದಕ್ಕೆ ಕೀರ್ತಿಗೆ. ಹಾಗಿದ್ರೆ ಯಾರು ಹೇಳಬೇಕೋ ಈ ವಿಷಯನ ಅವ್ರಿಗೆ ಹೇಳ್ತೀನಿ ಅಂತ ಕೀರ್ತಿ ಕೂಡ ಡಿಸೈಡ್ ಮಾಡ್ಕೋತಾಳೆ. ಅಂದರೆ ಲಕ್ಷ್ಮಿಗೆ ಹೇಳೋಕೆ ಹೋಗ್ತಿದ್ಯಾ, ಬೇಡಮ್ಮ, ಪಾಪ ಹುಡುಗಿ ಆಲ್ರೆಡಿ ನೊಂದ್ಕೊಂಡಿದ್ದಾಳೆ, ಈಗ ಇನ್ನಷ್ಟು ಆಗತ್ತಾ ಕೊಡಬೇಡ ಅಂದಾಗ ಏನು ಆಂಟಿ, ನಿಮಗೆ ನಿಮ್ಮ ಸೊಸೆನೇ ಹೆಚ್ಚಾಗೋಯ್ತಲ್ವ, ಅವಳ ಮನಸ್ಸಿನ ನೆಮ್ಮದಿ ಮುಖ್ಯ ಆಯಿತು. ನನ್ನ ಲೈಫ್ ಏನಾದರೂ ಪರವಾಗಿಲ್ಲ, ಆದರೆ ನಾನು ಯಾರ ಮಾತನ್ನು ಕೇಳಲ್ಲ, ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೊರಟ್ರೆ ಇದು ನಂದೇ ಆಟ, ನಂದೇ ಚದುರಂಗದ ಆಟ. ಇಲ್ಲಿ ರಥನೂ ನಾನೇ, ಸಾರಥಿನೂ ನಾನೇ, ಆಡಿಸೋಳು ನಾನೇ, ತಲೆ ಕಡಿಯೋಳು ನಾನು ಏನು ಅನ್ಕೋಬೇಕು, ಏನು ಅಂದ್ಕೊಂಡಿದ್ನೋ ಅದೇ ಆಗ್ತದೆ, ನಾನು ಬೇಕಾದದ್ದೇ ನಡೀತಿದೆ. ನಿನ್ನ ದುಡುಕು ಕೀರ್ತಿ, ಹಾಗೆ ಲಕ್ಷ್ಮಿ ಒಳ್ಳೆತನ, ಇಬ್ಬರ ಈ ಒಂದು ಗುಣನೇ ನನ್ನ ಬ್ರಹ್ಮಾಸ್ತ್ರ ಆಗಿದೆ. ಅದನ್ನು ಹೇಗೆ ಯೂಸ್ ಮಾಡಿಕೊಂಡು ನನ್ನ ಕೆಲಸ ಸಾಧಿಸ್ಕೋಬೇಕು ಅನ್ನೋದು ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಕಾವೇರಿ ಅನ್ಕೋತಾರೆ. ನಂತರ ಈ ಕಡೆ ಲಕ್ಷ್ಮಿ ಹೋಗ್ತಿದ್ದಾಗೆ ಕೀರ್ತಿ ಎದುರಾಗ್ತಾಳೆ. ಲಕ್ಷ್ಮಿ ಕೀರ್ತಿನೂ ನೋಡದೆ ಹೋಗ್ಬಿಡ್ತಾಳೆ. ಈ ಕಡೆ ಎಲ್ಲಿ ಹೋಗ್ತಿದ್ರಾ ಅಂತ ಕೇಳ್ತಿದ್ರು ಕೂಡ ಉತ್ತರ ಕೊಡ್ತಿಲ್ಲ. ನಂತರ ಕೀರ್ತಿ ಲಕ್ಷ್ಮಿನೇ ಫಾಲೋ ಮಾಡ್ಕೊಂಡು ಹೋಗ್ತಿದ್ರೆ ಈ ಕಡೆ ವೈಷ್ಣು ಮತ್ತು ಕೃಷ್ಣವ್ರ ಮನೆಗೆ ಬರ್ತಾರೆ. ಈ ಕಡೆ ಸುಪ್ರೀತ್ ಅವರು ಕೂಗಾಡ್ತಿದ್ದಾರೆ, ಏನಿದು, ಎಲ್ಲಿ ಹೋಗಿದ್ದ ನೀನು, ವರ್ಕ್ಶಾಪ್ಗೆ ಹೋಗಿದ್ದು ಲಕ್ಷ್ಮಿಗೆ ಏನಾಯಿತು, ಯಾಕೆ ತುಂಬಾ ಅಪ್ಸೆಟ್ ಆಗಿದ್ದಾಳೆ ಅಂತ ಕೇಳ್ತಿದ್ರೆ ಕೀರ್ತಿ ಅಲ್ಲಿಗೆ ಬಂದಿದ್ಲು ಅಂತ ಹೇಳ್ತಾರೆ. ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ, ಕೀರ್ತಿ ಬಂದಿಲ್ಲ ಹೇಗೆ ಸಾಧ್ಯ ಅಂತಿದ್ರೆ ವಿಧಿ ನಾನೇ ಹೇಳಿದ್ದು ಅಂತ ಹೇಳ್ತಾಳೆ. ವಿಧಿ ನೀನು ಹೇಳಿದ್ಯಾ, ನಿನಗೇನು
ನಿನ್ನ ತಲೆ ಕೆಟ್ಟಿದ್ಯಾ? ಅವರಿಬ್ಬರು ಆ್ಯನಿವರ್ಸರಿಗೆ ಸೆಲೆಬ್ರೇಟ್ ಮಾಡಲಿ ಅಂತ ನಾವೇನೋ ಮಾಡಿ ಕಳಿಸಿದ್ರೆ ಪಾಪ ಲಕ್ಷ್ಮಿ ನನಗೋಸ್ಕರ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಹೋಗಿದ್ಲು. ಆದರೆ ಈ ರೀತಿ ಹಾಳು ಮಾಡಿದ್ಯಲ್ಲ ಅಂತ ರೇಗ್ತಿದ್ರೆ ಈ ಕಡೆ ವೈಷ್ಣವ್. ನೀವಿಬ್ಬರು ಜಗಳ ಆಡೋದನ್ನು ಬಿಟ್ಟು ಲಕ್ಷ್ಮಿ ಅವರು ಎಲ್ಲಿದ್ದಾರೆ ಈಗ ಅಂತ ಕೇಳ್ತಿದ್ರೆ ಲಕ್ಷ್ಮಕ್ಕ ತುಂಬಾ ಆಘಾತಕ್ಕೊಳಗಾಗಿದ್ರು. ನನಗೆ ಎಷ್ಟೇ ತಡೆದ್ರೂ ಕೂಡ ನಿಲ್ಲಿಲ್ಲ, ಅವರು ಮನೆ ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾರೆ. ಈ ಕಡೆ ವೈಷ್ಣವ್ ಕೃಷ್ಣವ್ರಿಗೆ ಆಘಾತ ಆಗ್ತದೆ, ಇಲ್ಲಿ ಕಾವೇರಿ ಅವ್ರಿಗೆ ಖುಷಿ ಆಗ್ತದೆ. ನಂತರ ಮೊದಲು ಇಲ್ಲಿ ಲಕ್ಷ್ಮಿನ ನಾವು ಹುಡುಕಬೇಕು ಅಂತ ಹೇಳ್ತಿದ್ದಾರೆ ಸುಪ್ರೀತ್ ಅವರು ಕೂಡ. ನಂತರ ಆ ಕಡೆ ಲಕ್ಷ್ಮಿ ಅಲ್ಲಿ ವೈಷ್ಣವ್ ಯಾವ ಮರದ ಮೇಲೆ ಕೀರ್ತಿ ಹೆಸರನ್ನ ಕೆತ್ತದ್ನೋ ಅಲ್ಲಿಗೆ ಬಂದಿದ್ದಾಳೆ. ಅಲ್ಲಿಗೆ ಬಂದದ ಕೀರ್ತಿ ಹೆಸರನ್ನ ನೋಡಬೇಕು ಅಂತ ಮುಂದಾಗ್ತಿದ್ದಾಳೆ. ಇಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅವತ್ತು ನಾನು ನೋಡೋದಿಲ್ಲ ಅಂತ ಹೇಳಿದೆ ವೈಷ್ಣವ್ ಅವರೇ, ಆದರೆ ಇವತ್ತು ನಾನು ನನ್ನ ಮಾತನ್ನು ಮೀರ್ತಿದ್ದೀನಿ. ಆದರೆ ನನಗೇನು ಮಾಡಲಿ, ಮಾತನ್ನು ಮೀರೋ ಪರಿಸ್ಥಿತಿ ಬಂದಿದೆ. ಜೊತೆಗೆ ಇದು ಬೂದಿ ಮುಚ್ಚಿದ ಕೆಂಡದ ಥರ ಆಗಿಬಿಟ್ಟಿದೆ. ನನ್ನ ಸಂಸಾರಕ್ಕೆ ತೊಂದರೆ ಆಗಬಾರ್ದು, ಯಾರ ಹೆಸರು ಅಂತ ಗೊತ್ತಾದರೆ ಅದು ಬಿರುಗಾಳಿ ಬೀಸಬಹುದು ಅಂತ ನಾನು ಅವತ್ತು ನೋಡಲಿಲ್ಲ. ಆದರೆ ಇವತ್ತು ನೋಡಲೇಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅಂತ ನೋಡಿದ್ದೆ ಲಕ್ಷ್ಮಿ ಕುಸಿದೋಗ್ತಾಳೆ. ಹಾಗಿದ್ರೆ ಕೀರ್ತಿನೇನ ವೈಷ್ಣವ್ ಅವ್ರ ಲವರ್? ಹಾಗಿದ್ರೆ ವೈಷ್ಣವ್ ನನ್ನವರಲ್ವಾ? ಕೀರ್ತಿ ಬಿದ್ದುಕೊಟ್ಟಿದ್ದ ಕಾಗೆ ಸುಂದರಿ ಅಂದರೆ ಕೀರ್ತಿನೇನ? ಇಷ್ಟು ದಿನ ವೈಷ್ಣವ್ ಅವರು ಕೀರ್ತಿನೇನ ಅಂತ ತುಂಬ ಬಾರಿ ಅನುಮಾನ ಬಂದು ಪ್ರಶ್ನೆ ಮಾಡಿದಾಗ ಅವ್ರು ನನ್ನ ಹತ್ರ ಸುಳ್ಳು ಹೇಳಿದರು. ಮನೆಯವ್ರು ಎಲ್ರಿಗೂ ಕೂಡ ವಿಷಯ ಗೊತ್ತಿತ್ತು, ಆದರೆ ನನ್ನನ್ನು ಬಿಟ್ಟು. ಆದರೆ ಎಲ್ಲರೂ ಕೂಡ ನನ್ನ ಮುಂದೆ ಸುಳ್ಳಿನ ಪರದೆ ಹಾಕಿದ್ರು. ನನ್ನ ಮುಂದೆನೇ ಎಲ್ಲ ನಡೀತಿದ್ರು ಕೂಡ ಒಂದು ವಿಷಯನೂ ಕೂಡ ನನಗೆ ಗೊತ್ತಾಗಲಿಲ್ಲ. ಎಂಥ ತಪ್ಪು ಮಾಡಿಬಿಟ್ಟೆ ನಾನು. ಸತ್ಯ ನನ್ನ ಕಣ್ಮುಂದೆ ಇದ್ದರೂ ಕೂಡ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ನನ್ನ ಜೀವನನೇ ಮುಗ್ದೋಯ್ತಲ್ಲ, ಎಂಥ ಪರಿಸ್ಥಿತಿ ಬಂದ್ಬಿಡ್ತು ನಂದು ಅಂತ ಹೋಗಿ ಕುಸಿದೋಗಿದ್ದಾಳೆ. ನಂತರ ಕೀರ್ತಿ ಮುಂದೆ ಬರ್ತಾಳೆ. ಲಕ್ಷ್ಮಿ ಕೀರ್ತಿನೇ ನೋಡ್ತಿದ್ದಾಳೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ತನ್ನ ಗಂಡ ತನ್ನವನು ಅಂತ ಪಟ್ಟಿಡ್ತಾಳ, ಅಥವಾ ಕೀರ್ತಿ ತನ್ನ ವೈಷ್ಣವ್ ಬಿಟ್ಕೊಡು ಅಂತ ಕೇಳ್ತಾಳ? ಇಲ್ಲಿ ಲಕ್ಷ್ಮಿ ಕೀರ್ತಿಗೆ ಬಿಟ್ಕೊಡ್ತಾಳ. ಒಂದು ಪಕ್ಷ ಲಕ್ಷ್ಮಿ ಏನಾದರೂ ಕೀರ್ತಿಗೆ ಆಲ್ರೆಡಿ ಅಂದ್ಕೊಂಡಿದ್ದಾಳೆ ನನ್ನ ವೈಷ್ಣವ್ ಅಲ್ಲ, ಇದು ನನ್ನವನಲ್ಲ ಅಂತ. ಹಾಗಿದ್ರೆ ಇದು ಕೀರ್ತಿದು ಅಂತ ಹೇಳಿ ಬಿಟ್ಕೊಟ್ಟೆ ಹೊರಟೋಗ್ಬಿಡ್ತಾಳೆ. ಅಥವಾ ಮಾಂಗಲ್ಯ ಧಾರಣೆ ಆಗಿದೆ, ನನ್ನ ಗಂಡ ನನಗೆ ಮಂಗಳಸೂತ್ರ ಕೊಟ್ಟಿದ್ದಾರೆ, ಅಗ್ನಿ ಸಾಕ್ಷಿಯಾಗಿ ನಾನು ಮದುವೆ ಆಗಿದ್ದೀನಿ ಅಂತ ಪಟ್ಟು ಹಿಡಿತಾಳೆ. ಅಥವಾ ಕೀರ್ತಿಗೆ ಬಿಟ್ಕೊಟ್ಟಿದ್ರೆ ಲಕ್ಷ್ಮಿ ಹೋಗೋದೆಲ್ಗೆ ಸಾವನ್ನ ಹುಡುಕಿ ಹೊರಟು ಬಿಡ್ತಾಳೆ, ಅಥವಾ ಎಲ್ಲಿಗೆ ಹೋಗ್ತಾಳೆ? ಈ ಕಡೆ ವೈಷ್ಣವ್ ತನ್ನ ಲಕ್ಷ್ಮಿನ ಹುಡ್ಕೊಂಡು ಹೊರಟಿದ್ದ. ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.